ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಒಂದು ಅವಶ್ಯಕತೆ ಇರುವಂಥ ದುಡ್ಡಿನ ಒಂದು ನಂಬರ್ಸನ್ನು ಹೇಳ್ತೀನಿ. ಖಂಡಿತವಾಗ್ಲೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ತಿಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಕುಬೇರ ನಂಬರ್ಸನ್ನು ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಈ ಒಂದು ನಂಬರ್ಸನ್ನು ನೀವು ಎಲ್ಲಿ ಬರೀಬೇಕಪ್ಪ ಅಂದರೆ ಗೋಡೆ ಮೇಲೆ ಬರೆಯುವಂಥದ್ದು. ಗೋಡೆ ಮೇಲೆ ಈ ನಂಬರ್ಸನ್ನು ಬರೆದಿದ್ದೇ ಆದರೆ ನಿಮಗೆ ದುಡ್ಡಿನ ಹರಿವು ಅನ್ನೋವಂಥದ್ದು ಹೆಚ್ಚಾಗುತ್ತೆ, ದುಡ್ಡಿನ ಅನುಕೂಲ ಅನ್ನೋವಂಥದ್ದು ಚೆನ್ನಾಗಾಗುತ್ತೆ. ದುಡ್ಡು ನಿಮಗೆ ಎಲ್ಲಾನ ಒಂದು ದುಡ್ಡುಗಳು ಬರೋದು ಸ್ಟಕ್ ಆಗಿದ್ರು ಕೂಡ ಖಂಡಿತವಾಗ್ಲೂ ಆ ದುಡ್ಡು ಅನ್ನೋವಂಥದ್ದು ನಿಮಗೆ ತುಂಬ ಈಸಿಯಾಗಿ ಬರೋವಂಥದ್ದು. ಹಾಗಾಗಿ ಈ ಒಂದು ನಂಬರ್ಸನ್ನು ಎಲ್ಲಿ ಬರಿಬೇಕು, ಯಾವ ಜಾಗದಲ್ಲಿ ಬರಿಬೇಕು, ಯಾವ ದಿಕ್ಕಿನಲ್ಲಿ ಬರಿಬೇಕು ಅನ್ನೋಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ಇವಾಗ ನೋಡಿ, ತುಂಬ ಜನಕ್ಕೆ ದುಡ್ಡಿನ ಅವಶ್ಯಕತೆ ಅನ್ನೋಂಥದ್ದು ಎಷ್ಟೇ ದುಡಿದ್ರೂ ಕೂಡ ಕೈನಲ್ಲಿ ಸಂಪಾದನೆ ಅನ್ನೋವಂಥದ್ದು ಆಗ್ತಾ ಇರೋದಿಲ್ಲ. ಅವರು ಮೈ ಮುರಿದು ದುಡಿದ್ರೂ ಕೂಡ ಅವತ್ತಿನ ಖರ್ಚು ಕೂಡ ಅವ್ರಿಗೆ ದುಡ್ಡು ಸಾಕಾಗ್ತಾ ಇರೋದಿಲ್ಲ. ಹಾಗಾಗಿ ನಮಗೆ ಶಕ್ತಿ ಜೊತೆಗೆ ಯುಕ್ತಿನೂ ಬೇಕು, ಮತ್ತು ನಮಗೆ ದೇವರ ಒಂದು ಅನುಗ್ರಹ ಕೂಡ ಬೇಕು. ಹಾಗಾಗಿ ಕುಬೇರ ಅಂತಂದರೆ ನಮಗೆ ಎಲ್ಲವನ್ನು ಕರುಣಿಸುವಂಥವನು. ಕುಬೇರ ನಮ್ಮ ಜೊತೆ ನಿದ್ದ ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ತಾಂಡವಾಡ್ತಾಳೆ ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ನಂಬರನ್ನು ಯಾವ ಒಂದು ವಿಶೇಷವಾದ ದಿನಗಳಲ್ಲಿ ಬರಿಬೇಕು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ನಂಬರ್ಸನ್ನು ಅಕ್ಷಯ ತೃತೀಯ ಅಮಾವಾಸ್ಯೆ ದಿನ ಬರಿಬಹುದು, ಮತ್ತು ದೀಪಾವಳಿಯ ಅಮಾವಾಸ್ಯೆ, ಮತ್ತು ಇವಾಗ ನಮಗೆ ಯುಗಾದಿ ಅಮಾವಾಸ್ಯೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು. ಇದಕ್ಕೆ 100ರಷ್ಟು ಶಕ್ತಿ ಜಾಸ್ತಿ ಆಗುವಂಥದ್ದು ಈ ಒಂದು ಅಮಾವಾಸ್ಯೆ ದಿನ ಈ ಒಂದು ನಂಬರ್ಸನ್ನು ಬರೆದಿದ್ದೇ ಆದರೆ. ಹಾಗಾಗಿ ಈ ಒಂದು ನಂಬರ್ಸನ್ನು ನೀವು ಯಾವ ದಿಕ್ಕಿನಲ್ಲಿ ಬರಿಬೇಕು ಅಂತಂದರೆ ಒಂದು ಉತ್ತರದ ದಿಕ್ಕಿನಲ್ಲಿ ಬರಿಬೇಕು. ಉತ್ತರದ ದಿಕ್ಕಿನಲ್ಲಿ ಬರೆಯೋದ್ರಿಂದ ನಿಮಗೆ ಲಕ್ಷ್ಮಿಯ ಆಗಮನ ಆಗುವಂಥದ್ದು ಉತ್ತರ ದಿಕ್ಕಿನಲ್ಲಿ. ಹಾಗಾಗಿ ನೀವು ಉತ್ತರ ದಿಕ್ಕಿನಲ್ಲಿ ಈ ಒಂದು ನಂಬರ್ಸನ್ನು ಬರಿಬೇಕು. ಈ ಒಂದು ನಂಬರ್ಸನ್ನು ಬರೆದಿದ್ದೇ ಆದರೆ ನಿಮಗೆ ಗೊತ್ತಿಲ್ಲದಿರೇ ನಿಮ್ಮದು ಹಳೆಯ ದುಡ್ಡು ಸ್ಟಕ್ ಆಗಿರುವಂಥದ್ದು ನಿಮ್ಮ ಅಕೌಂಟ್ಗೆ ಯಾವುದೇ ಒಂದು ಮೂಲಗಳಿಂದ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ. ಮತ್ತು ದುಡ್ಡು ಸ್ಟಕ್ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಈಸಿಲಿ ಸಲೀಸಾಗಿ ನಿಮಗೆ ಯಾರೋ ಕೊಡಬೇಕಾಗಿರುತ್ತೆ, ಮತ್ತು ಯಾವುದೋ ಒಂದು ಕಾರಣಾಂತರಗಳಿಂದ ನಿಮ್ಮ ದುಡ್ಡು ಅನ್ನೋವಂಥದ್ದು ಬರೋದು ನಿಂತೋಗಿರುತ್ತೆ. ಹಾಗಾಗಿ ಆ ದುಡ್ಡೆಲ್ಲ ನಿಮಗೆ ಬರೋವಂಥದ್ದಾಗುತ್ತೆ. ಖಂಡಿತವಾಗ್ಲೂ ಈ ಒಂದು ನಂಬರ್ಸೆಲ್ಲ ನೀವು ಬರೆದಿದ್ದೇ ಆದರೆ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಹಾಗಾಗಿ ಈ ಒಂದು ನಂಬರ್ಸನ್ನು ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಬರೆದುಕೊಳ್ಳಿ. ಅಮಾವಾಸ್ಯೆ ಬಂದು ನಮಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು. ಚಂದ್ರಮಾನ ಯುಗಾದಿ ಅನ್ನುವಂಥದ್ದು ನಮಗೆ ಒಂದು ಸಂವತ್ಸರ, ನಮಗೆ ಹೊಸ ವರ್ಷ, ಹಿಂದೂಗಳ ಪ್ರಕಾರ ಹೊಸ ಒಂದು ಆರಂಭ ಅಂತಲೇ ಹೇಳಬಹುದು. ನಾವು ಏನೇ ಒಂದು ಕೆಲಸವನ್ನು ಮಾಡೋದಾಗಿರ್ಬೋದು, ಈ ಒಂದು ಯುಗಾದಿಯಿಂದ ಪ್ರಾರಂಭವನ್ನು ಮಾಡಿದರೆ ಅದು ನಮಗೆ ಉನ್ನತಿ ಅನ್ನುವಂಥದ್ದು ಆಗುತ್ತೆ. ಹಾಗಾಗಿ ಈ ಒಂದು ಸೂರ್ಯನ ಹೆಂಗೆ ಕಿರಣಗಳು ನಾನಾ ಕಡೆಯಲ್ಲಿ ಬೀಳುತ್ತೋ ಹಾಗೆ ನಮಗೆ ದುಡ್ಡಿನ ಹರಿವು ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಯುಗಾದಿ ಅಮಾವಾಸ್ಯೆ ದಿವಸ ನಾನು ನಿಮಗೆ ಮಾಟ ಮಂತ್ರ ಆಗಿದ್ದರೆ, ಪ್ರಯೋಗ ಆಗಿದ್ದರೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಬೇಕನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಯುಗಾದಿ ಅಮಾವಾಸ್ಯೆ ದಿವಸ ಅದನ್ನು ಪ್ರತಿಯೊಬ್ಬರೂ ಮಾಡಿ, ಮತ್ತು ಪ್ರತಿಯೊಬ್ಬರು ಯುಗಾದಿಗೆ ಅಭ್ಯಂಜನ ಸ್ನಾನವನ್ನು ಮಾಡಿ. ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡುವಂಥದ್ದು, ಅದನ್ನು ಸಹ ಮಾಡಿ. ಮತ್ತು ಅವತ್ತಿನ ದಿವಸ ಅಮಾವಾಸ್ಯೆ ದಿವಸ ನೀವು ಮತ್ತೆ ಇನ್ನೂ ಒಂದು ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ನಮ್ಮ ಒಂದು ಬಾಗಿಲಿಗೆ ತೋರಣಕ್ಕೆ ನಾವು ಮಾಡೋವಂಥ ಒಂದು ಸರಳವಾಗಿರುವಂಥ ಒಂದು ಪರಿಹಾರ. ನೀವೇನೇ ಒಂದು ಅಂದ್ಕೊಂಡ್ರೂ ಕೂಡ ಅದು ನಿಮಗೆ ಶೀಘ್ರವಾಗಿ ಈಡೇರುವಂಥದ್ದು. ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಯೂನಿವರ್ಸ್ ಒಂದು ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ವರ್ಷ ತುಂಬೋದ್ರೊಳಗಾಗಿ ಏನಾನ ಒಂದು ಸಂಕಲ್ಪ ಇತ್ತು ಅಂದರೆ ಆ ಒಂದು ಟೈಮಿಂಗ್ಸಲ್ಲಿ ನೀವು ಹೇಳಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಜಯ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ಮತ್ತು ನಿಮಗೆಲ್ಲಾನ ಅಶೋಕ ಮರದ ಎಲೆಗಳು ಸಿಕ್ಕಿದರೆ ತಂದಿಟ್ಕೊಳ್ಳಿ. ಅದರಲ್ಲೂ ಸಹ ನಾನಿಲ್ಲಿ ನಿಮಗೆ ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ. ಅಮಾವಾಸ್ಯೆ ದಿವಸ ಮಾಡುವಂಥ ಒಂದು ಸರಳ ಪರಿಹಾರವಾಗಿರುತ್ತೆ ಅದು. ಖಂಡಿತವಾಗ್ಲೂ ಯಾರೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಅಶೋಕದ ಮರದ ಎಲೆಗಳಿದ್ದರೆ ಖಂಡಿತವಾಗ್ಲೂ ನೀವು ತಂದಿಟ್ಕೊಳ್ಳಿ. ನಾನು ಕೂಡ ನಿಮಗೆ ಅದನ್ನು ನಾಳಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅದನ್ನು ಬಳಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನಿಮಗೆ ಪ್ರತಿಯೊಬ್ಬರೂ ಅಷ್ಟೇ ತುಂಬ ವಿಡಿಯೋ ರೀಚ್ ಆಗ್ತಾಯಿಲ್ಲ, ಯಾಕೋ ಏನೋ ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ತುಂಬ ಅನ್ಸಬ್ಸ್ಕ್ರೈಬ್ ಅನ್ನೋವಂಥದ್ದು ಆಗ್ತಾಯಿದೆ. ಖಂಡಿತವಾಗ್ಲೂ
ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನನ್ನ ವಿಡಿಯೋದಿಂದ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಅನುಕೂಲ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಯುಗಾದಿ ಅಮಾವಾಸ್ಯೆ ದಿವಸ ಪೂರ್ವ ದಿಕ್ಕಿನಲ್ಲಿ ಈ ಒಂದು ನಂಬರ್ಸನ್ನು ಬರೀರಿ. ಪೂರ್ವ ದಿಕ್ಕು ಅಂದರೆ ಆ ನಂಬರ್ಸು ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಇರಬೇಕು. ಆ ರೀತಿಯಾಗಿ ನಂಬರ್ಸನ್ನು ಬರೀರಿ. ಈ ಚಿಟ್ಟೆಗಳನ್ನು ಯಾಕೆ ಹಾಕಿದೆ ಅಂತಂದರೆ ಮಹಾಲಕ್ಷ್ಮಿಗೆ ಪ್ರಕೃತಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಇಷ್ಟವಾಗಿರೋವಂಥದ್ದು. ಹಾಗಾಗಿ ಯುಗಾದಿಗೆ ನಮ್ಮ ಮನೆಗೆ ತಳಿಲು ತೋರಣ ಆಗಿರಬಹುದು, ಬೇವು ಆಗಿರಬಹುದು, ಬೆಲ್ಲ ಆಗಿರಬಹುದು, ಪ್ರತಿಯೊಂದು ಮನೆಯಲ್ಲೂ ಹಬ್ಬ ಅಂದರೆ ಅಷ್ಟು ಗ್ರ್ಯಾಂಡಾಗಿ ಯುಗಾದಿ ಹಬ್ಬವನ್ನು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಆಚರಿಸೋವಂಥದ್ದು ಪ್ರತಿಯೊಬ್ಬರೂ ಕೂಡ. ಮತ್ತು ಈ ಒಂದು ಯುಗಾದಿಯ ಪೂಜೆಯಲ್ಲಿ ಯಾವ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು ಅಂದರೆ ಹಸಿರು ಬಣ್ಣವನ್ನು ಹಾಕ್ಕೊಳ್ಳಿ. ಬನ್ನಿ ಇವಾಗ ನಂಬರ್ಸನ್ನು ಹೇಳ್ತೀನಿ ನೋಡಿ. 27, 20, 25, 22, 24, 26, 23, 28, 21 ಈ ಒಂದು ಬಾಕ್ಸನ್ನು ನೀವು ಇದ್ರ ಮೇಲೆ ಕಾಯಿನ್ಗಳನ್ನು ಸಹ ಅಂಟಿಸ್ಬೇಕು. ವೈಟ್ ಶೀಟನ್ನು ತಗೊಳ್ಳಿ, ಗ್ರೀನ್ ಪೆನ್ನನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ 9 ಬಾಕ್ಸ್ ಹಾಕ್ಕೊಂಡು 1 ರೂಪಾಯಿ ಕಾಯಿನನ್ನು 9 ಇಟ್ಕೊಳ್ಳಿ. 2 ರೂಪಾಯಿಲ್ಲ ಇಡೋದಕ್ಕೆ ಹೋಗ್ಬೇಡಿ, 5 ರೂಪಾಯಿ 9 ರೂಪಾಯಿನ ಇಟ್ಕೊಂಡು ಬಾಕ್ಸನ್ನು ಹಾಕಿ ಪ್ರತಿಯೊಂದಕ್ಕೂ ಅರಿಶಿನ ಕುಂಕುಮ ಅಕ್ಷತೆ ನೀವು ಪ್ರಿಂಟ್ ಹೊಡಿಸೋರಾದರೆ ಅದಕ್ಕೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಅಂಟಿಸಿ. ಪ್ರತಿಗೂ ಒಂದೊಂದು ಮಲ್ಲಿಗೆ ಹೂವು ಆಗಿರ್ಬೋದು, ಇಲ್ಲ ರೋಸ್ ಹೂವು ಆಗಿರ್ಬೋದು. ಇವಾಗ ದುಂಡು ಮಲ್ಲಿಗೆ ಸಿಗೋವಂಥ ಕಾಲ. ಪ್ರತಿಯೊಂದಕ್ಕೂ ದುಂಡು ಮಲ್ಲಿಗೆನ ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಇದನ್ನು ನೀವು ಪೂಜೆಯನ್ನು ಮಾಡಿ ಲ್ಯಾಮಿನೇಷನನ್ನು ಹಿಂದಿನ ದಿನವೇ ಮಾಡಿಟ್ಕೊಳ್ಳಿ. ಬುಧವಾರ ದಿವಸನೇ ಇದನ್ನೆಲ್ಲ ಒಂದು ತಯಾರಿಯನ್ನು ಮಾಡಿಟ್ಕೊಂಡು ಆ ಒಂದು ಅಮಾವಾಸ್ಯೆಗೆ ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಾಕಿ.